ಈ ದೇಶದ ಮಹಿಳೆ ಪ್ರಧಾನಮಂತ್ರಿ ಕೊಟ್ಟಿದ್ದು ನಾವು, ಸಭಾಪತಿ ಕೊಟ್ಟಿದ್ದು ನಾವು, ರಾಷ್ಟ್ರಪತಿಗಳು ಮಹಿಳೆಯರಿಗೆ ಮಾಡಿದ್ದು ನಾವು, ಮಂತ್ರಿಗಳು ಮಾಡಿದ್ದು ನಾವು. ಇನ್ನೂ ಕಾಲಿದೆ ಮಾಡ್ತೀವಿ, ನಾವೆಲ್ಲಿ ಮಾಡಲ್ಲ ಅಂತ ಹೇಳಿದೀವ? ಬಿ ಜೆ ಪಿಯವರು ಮಹಿಳೆಯರ ಬಗ್ಗೆ ಎಷ್ಟು ಗೌರವ ಇದೆ ಅಂತ ತಮಗೆ ಗೊತ್ತಿದೆ. ಅವರು ಮನುಸ್ಮೃತಿಯನ್ನು ನಂಬೋರು. ಈಗ ಮೊನ್ನೆ ಯಾರ್ದೋ ವಿರುದ್ಧ ಕೇಸ್ ಆಯ್ತಲ್ರಿ, ಅಟ್ರಾಸಿಟಿ ಕೇಸು ಹುಬ್ಳಿನಲ್ಲಿ. ಯಾರು ಬ್ರದರ್ ಅವರು? ಯಾರು ಬ್ರದರ್? ಬಿ ಜೆ ಪಿ ಅವ್ರದಲ್ವಾ? ಎಷ್ಟೆಷ್ಟು ಮಹಿಳೆಯರು ಶೋಷಣೆ ಇದ್ದಾರೆ ಅಲ್ಲಿ ಬಿ ಜೆ ಪಿನಲ್ಲಿ, ತೆಗೆದು ನೋಡಿ. ಇಲ್ಲಿ ಸದ್ಯದ ಶಾಸಕರಾಗಿರೋದ್ರಲ್ಲಿ ಎಷ್ಟು ಜನ ಕಳಂಕಿತರಿದ್ದಾರೆ? ಯಾರು ಹೋಗಿ ಸ್ಟೇ ತಗೊಂಡು ಬಂದಿದ್ದು ಬಾಂಬೆಗೆ ಹೋದ್ಮೇಲೆ? ನೆನಪಿದೆಯಾ ಬಿ ಜೆ ಪಿಯವರಿಗೆ? ವಿ ಹ್ಯಾವ್ ನಥಿಂಗ್ ಟು ಲರ್ನ್ ಫ್ರಮ್ ಬಿ ಜೆ ಪಿ ವೆನ್ ಇಟ್ ಕಮ್ಸ್ ಟು ಗವರ್ನೆನ್ಸ್, ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ವುಮೆನ್ ಎಂಪವರ್ಮೆಂಟ್. ಕೊಡ್ತೀವಿ ಸರ್. ಎಲ್ಲಿ ಮುಗ್ದದ? ಈಗ ಪಟ್ಟಿಯಲ್ಲಿ ನಿಮ್ಗೆ ಗೊತ್ತಿದೆ ಆಯಿತಾ. ಈಗ ಹೌದು, ಕೆಲವು ರಾಜಕೀಯ ಬೆಳವಣಿಗೆ ಆದಾಗ ಕೆಲವರಿಗೆ ಕೈ ಬಿಡಬೇಕಾಗ್ತದೆ. ಅವರೇ ಹೇಳಿದ್ಮೇಲೆ ನಾವೇನು ಮಾಡೋಕ್ಕಾಗ್ತದೆ? ಅವ್ರು ಬೇಡ ಅಂದ್ರಲ್ರಿ, ನಾವಲ್ಲ ಅಲ್ಲ. ಈಗ ಬೆನಿಫಿಷರಿನೇ ಬೇಡ ಅಂದ್ರೆ ನಾವೇನು ಮಾಡೋಕ್ಕಾಗ್ತದೆ? ಸುಮ್ಮನೆ ಕೂತ್ಕೊಂಡು ಹೇಳೋದು, ಬರ ಘೋಷಣೆ ಮಾಡಿ ಮಾಡಿಸ್ರಿ. ಯಾರು ಬೇಡ ಅಂದಿದ್ದಾರೆ ನೀವು? ನಾವು ಕಾಯ್ದಿಲ್ವೇನ್ರಿ? ಸುಪ್ರೀಂ ಕೋರ್ಟ್ ಬಾಗಿಲು ಕಾದಿದ್ದೀವಿ, ಅಮಿತ್ ಶಾ ಅವ್ರ ಬಾಗಿಲು ಕಾದಿದ್ದೀವಿ, ಪ್ರೈಮ್ ಮಿನಿಸ್ಟರ್ ಬಾಗಿಲು ಕಾದಿದ್ದೀವಿ, ಮುಖ್ಯಮಂತ್ರಿಗಳು ಕಾದಿದ್ದಾರೆ. ಹಿಂದೆ ರೆವಿನ್ಯೂ ಮಿನಿಸ್ಟರ್ ಹೋಗಿ ನಿರ್ಮಲಾ ಸೀತಾರಾಮನ್ ಬಾಗಿಲು ಕಾಯ್ದಿದ್ದೀವಿ. ಇವ್ರು ಬಾಗಿಲು ಕಾದಾಗ ಇವ್ರು ಏನೂ ಮಾಡಿಲ್ಲ ಅಂತ ತಾನೇ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದು. ರೊಕ್ಕ ಕೊಟ್ಟಿದ್ರೆ ನಾವ್ಯಾಕೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇದ್ವಿ? ಇದೆಲ್ಲ ನಾಟಕ ನಿಲ್ಲಿಸಿ ಸ್ವಲ್ಪ ಕರ್ನಾಟಕದ ಬಗ್ಗೆ ಯೋಚನೆ ಮಾಡೋಕ್ಕೆ ಹೇಳಿ ಬಿ ಜೆ ಪಿಯವರೇ, ಸುಮ್ಮನೆ ಅಲ್ಲಿ ಮನವೊಲಿಸೋದಲ್ಲ. ಸೊ ಮೈ ಓನ್ಲಿ ರಿಕ್ವೆಸ್ಟ್, ದಯವಿಟ್ಟು ನಾವು ಮಾಡಿರೋ ಕೆಲಸನೂ ನೋಡಿ. ಎಸ್, ಲೋಪ ಆಗಿರ್ಬೋದು, ಇಲ್ಲ ಅಂತಿಲ್ಲ. ಆದರೆ ಇತಿಹಾಸದಲ್ಲಿ ಆಗಲಾರ್ದಂಥ ಕೆಲಸಗಳು ಕೂಡ ನಾವು ಮಾಡ್ತಾ ಇದ್ದೀವಲ್ಲ ನಮ್ಮ ರೈತರಿಗೆ. ಒಂದು ಜಿಲ್ಲೆ ತೋರಿಸ್ಬಿಡಿ ನಮಗೆ, ಎಲ್ಲಿ ಎಲ್ಲ ತಾಲೂಕಿನಲ್ಲಿ ಕಸ್ಟಮ್ ಹೈರಿಂಗ್ ಸೆಂಟರ್ ಇರೋದು. ಒಂದು ತಾಲೂಕು ತೋರಿಸ್ಬಿಡಿ ನಮಗೆ, ಒಂದು ಜಿಲ್ಲೆ ತೋರಿಸ್ಬಿಡಿ ಎಲ್ಲಿ ಇಷ್ಟೊಂದು ನಿಮಗೆ ಕೋಲ್ಡ್ ಸ್ಟೋರೇಜ್ ಬರ್ತಾ ಇರೋದು ಅಥವಾ ವೇರ್ ಹೌಸಸ್ ಬರ್ತಾ ಇರೋದು. ಆಳಂದು, ಅಫಜಲ್ಪುರು, ಚಿತ್ತಾಪುರು, ಗ್ರಾಮೀಣ. ಇವ್ರೇನು ಮಾಡಿದ್ದಾರೆ? 28 ಕೋಟಿ ಸ್ವಾಮಿ ಅಷ್ಟೇ ಕೊಟ್ಟಿರೋದು ಹಿಂದಿನ ಸರ್ಕಾರಗಳು. 28 ಕೋಟಿ ಬರೀ ಲಾಸ್ಟ್ 1 ಇಯರಿಗೆ ನಾವು 650 ಕೋಟಿ ತಂದಿದ್ದೀವಿ ನಾವು. ರೈತರ ಪರವಾಗಿದ್ದೀವಿ ನಾವು. ವಿ ಆರ್ ಡೂ. ಈಗ ನೋಡಿ, ವಾಟ್ ಎವರ್ ಇಟ್ ಈಸ್, ಈಗ ನಾವು ಹೇಳ್ದಾಗೆ ಗ್ರೌಂಡ್ ಟ್ರೂತಿಂಗ್ ಆಗೋ ತನಕ ನಾವೇನು ಹೇಳೋಕ್ಕಾಗಲ್ಲ ಸರ್. ಅದರಲ್ಲಿ ಏನು ಲೋಪಗಳಿದೆ ಅದನ್ನು ಸರಿಪಡಿಸ್ಬಿಟ್ಟು ನಾವು ಮಾಡುವ ಪ್ರಾಮಾಣಿಕ ಪ್ರಯತ್ನ ನಮ್ಮ ಜಿಲ್ಲಾ ಆಡಳಿತದಿದೆ, ನಂದಿದೆ, ನಾವು ಮಾಡ್ತೀವಿ ಅದನ್ನು. ನಾವು ಕೊಟ್ಟಿರೋದು, ನಾವು ಏನು ಉಪಮುಖ್ಯಮಂತ್ರಿಗಳು ಅಮಿತ್ ಶಾ ಅವ್ರಿಗೆ ಬರೆದಿರೋ ಪತ್ರದಲ್ಲಿ ಹಿಂಗೆ ಆಗ್ಬೋದು, ಹಿಂಗೆ ನಾವು ಪ್ರಿಪ್ರೇಷನ್ ಮಾಡ್ತಾ ಇದ್ವಿ, ನಿಮ್ಮ ಸಹಕಾರನೂ ಇರಲಿ ಅಂತ. ಅಪ್ ಟು ಮಾನ್ಸೂನ್ ಮುಗಿಯೋ ತನಕ ಅವರು ಕೂಡ ಏನೂ ಮಾಡೋದಿಲ್ಲ ಸರ್. ಸೊ ಈಗ 75% ಮುಗ್ದಿದೆ. ಈಗ ಆಗಸ್ಟ್ ಆದಮೇಲೆ ಸೆಪ್ಟೆಂಬರ್ನಲ್ಲಿ ಏನು ಮಾಡ್ತಾರೆ ನೋಡಬೇಕು ಅವರು ಎಲ್ಲ. ವಿ ಆರ್ ಪ್ರಿಪೇರಿಂಗ್ ಕಂಟಿಂಜೆನ್ಸಿ ಫಾರ್ ನೆಕ್ಸ್ಟ್ ಜೂನ್. ವಿ ಆರ್ ಪ್ರಿಪೇರಿಂಗ್ ಫಾರ್ ದ ವರ್ಸ್ಟ್ ಪಾಸಿಬಲ್ ದಿಸ್ ಥಿಂಗ್. ಸೊ ನಮ್ಮ ಅಲ್ಲಿ ಲೋಕಲ್ ಲೀಡರ್ಸು, ಲೋಕಲ್ ಇಂಜಿನಿಯರ್ಸು, MLAsಗಳ ಜೊತೆ ಚರ್ಚೆ ಮಾಡಿ ನಾಳೆ ಅವರು ಅರ್ಬನ್ KDPನೂ ಇಟ್ಟಿದ್ದಾರೆ. ಕುಡಿಯೋ ನೀರ್ದು ವಾರ್ಡ್ ವೈಸ್ ಏನು ನೀಲಿ ನಕ್ಷೆ ಹಾಕಿ ಕೊಡ್ತಾರೆ, ದ್ಯಾಟ್ ವಿ ವಿಲ್ ಫಾಲೋ. ಈ ಸರಿ ಸ್ವಲ್ಪ KKRDBನಲ್ಲೂ ಕೂಡ ರೂಲ್ಸನ್ನು ಸರಳೀಕರಣ ಮಾಡಿ ಇದಕ್ಕೋಸ್ಕರ ಇಟ್ಕೋಬೇಕಾಗ್ತದೆ ನಾವು ದುಡ್ಡು. ಯಾರಿಗೆ? ಈಗ L&Tದವರಿಗೆ ಹೇಳಿ ಸಾಕಾಗ್ಯದ. ಚೀಫ್ ಸೆಕ್ರೆಟರಿ ಲೆವೆಲ್ನಲ್ಲೂ 2 ಸರಿ ಮೀಟಿಂಗ್, ಇಬ್ಬರಿಗೆ ಜೈಲಿಗೆ ಕಳಿಸ್ತಾ ಇದ್ದೀನಿ. ಆಮೇಲೆ ಅದಾಗುತ್ತೆ. ನೀವು ಈ ಸರಿ ಅದು ಮಾಡಿದ್ರೆ ಅರ್ಥ ಆಗುತ್ತೆ ಅನಿಸುತ್ತೆ. ಬರೀ ಎಲ್ಲ ಕಾನೂನು ನಮಗೆ ಹೇಳ್ತಾರೆ ಉಲ್ಟಾ ಅವರು. ಸೊ ಅದಕ್ಕೆ ಅದೇನೇನು ಉಲ್ಲಂಘನೆ ಆಗಿದೆ ಅಂತ ಸ್ಟಡಿ ಮಾಡೋಕ್ಕೆ ಹೇಳಿದ್ದೀನಿ ನಮ್ಮ ಕಮಿಷನರ್ ಅವರು. ಎಲ್ಲಿದ್ದಾರೆ ರೀ ನೋಡಿ, ನಾನು ಹೇಳಿದೆ, ಎಲ್ಲ ನನಗೆ ಬೈತಾರೆ. ಅದೇನೇನು ಕ್ರಿಮಿನಲ್ ನೆಗ್ಲಿಜೆನ್ಸ್ ಆಗಿದೆ ಅದು ಕೇಸ್ ಮಾಡಿಬಿಟ್ಟು ಒಳಗೆ ಹಾಕ್ರಿ ಅವರಿಗೆ. ಆಟೋಮ್ಯಾಟಿಕ್ ಎಲ್ಲರೂ ಬರ್ತಾರೆ ಅವರು. ಅದು ಈಗಲೇ ಹೇಳ್ದಲ್ಲ ಸರ್, ಈಗ ಟೆರ್ಷರಿ ಇದಕ್ಕೆ ಒಂದು 5 crores, ನಾವು 4 crores ಕೊಟ್ಟಿದ್ದೀವಿ. ನಾವು 5 crores ಕೊಟ್ಟಿದ್ದೀವಿ.
ಅದು ಮುಂಬರುವ ದಿನಗಳಲ್ಲಿ ಅದು ಟ್ರೀಟ್ ಆಗುತ್ತೆ ಸರ್. 27 ಆದಮೇಲೆ ಸ್ವಲ್ಪ ಸದನ ಆದಮೇಲೆ ಬನ್ನಿ ಹೋಗೋಣ ಜೊತೆಗೆ ಅಂತ ಹೇಳಿನಲ್ಲ, ನೀವೇ ಕರ್ಕೊಂಡು ಹೋಗಿ. 27th ಆದಮೇಲೆ ಆಫ್ಟರ್ ದ ಅಸೆಂಬ್ಲಿ ವಿಲ್ ಗೋ ಆ್ಯಂಡ್ ಕಮ್. ಥ್ಯಾಂಕ್ ಯು ಸರ್. ಇನ್ನೊಂದು ಸಮಸ್ಯೆ ಆಗ್ತಾ ಇದೆ ಏನಂದ್ರೆ ಮಕ್ಕಳ ಹಾಸ್ಟೆಲ್ನಲ್ಲಿ ಅದೇ ಮೊನ್ನೆ ದಂಡೋತಿನಲ್ಲಾಯಿತು, ಅಫ್ಜಲ್ಪುರಲ್ಲಾಯಿತು, ಇವತ್ತು ಸೇಡಂನಲ್ಲೂ ಆಗಿದೆ, ಸಿಟಿನಲ್ಲೂ ಕೂಡ ಆಗಿದೆ. ಈಗ ನೋಡಿ, ಇದನ್ನು ಕೂಡ ನಾನು ಡಿ ಸಿ ಅವ್ರಿಗೆ ಹೇಳಿದ್ದೀನಿ, ಅಧಿಕಾರಿಗಳು ಕಂಪಲ್ಸರಿ ಹೋಗ್ಬಿಟ್ಟು ರ್ಯಾಂಡಮ್ ಆಗಿ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡಿಲ್ಲ ಅಂದರೆ ಇವೆಲ್ಲ ನಡೆಯೋದೆ. ಈಗ ಇದಕ್ಕಾದಂಥ ಒಂದು ಇಲಾಖೆ ಇದೆ, ಇದು ಯಾವುದು ಅನಾಥ ಇಲಾಖೆ ಅಲ್ಲ. ಜೆ ಡಿ ಇದ್ದಾರೆ, ಎ ಡಿ ಇದ್ದಾರೆ, ಅಲ್ಲಿ ವಾರ್ಡನ್ ಇರ್ತಾರೆ, ಇವರೆಲ್ಲರೂ ಕೂಡ ಜವಾಬ್ದಾರಿ ಇರಬೇಕು ಅದರಲ್ಲಿ. ಅದೇ 4 ಆಗಿದೆ ಇದರಲ್ಲಿ. ಈಗ ಒಂದರಲ್ಲಿ ಏನಾಗಿದೆ ನಿಮ್ಗೆ ಗೊತ್ತಿರೋ ಹಾಗೆ ಪ್ಯಾನಿಕ್ ಆಗ್ಬಿಡ್ತಾರೆ. ಒಂದು ಇಬ್ಬರಿಗೆ ಏನಾದರೂ ಆದರೆ ಎಲ್ಲ ಮಕ್ಕಳಿಗೂ ಪಾಪ ಪ್ಯಾನಿಕ್ ಇದು ಸ್ಟಾರ್ಟ್ ಆಗುತ್ತೆ. ಬಟ್ ಜವಾಬ್ದಾರಿ ನಮ್ಮ ವಾರ್ಡನ್ಗಳದ್ದು ಮತ್ತು ಸಂಬಂಧಪಟ್ಟಂಥ ಇಲಾಖೆದವರಿಗೆ. ಅದಕ್ಕೆ ನಾನು ಡಿ ಸಿಗೆ ಹೇಳಿದ್ದೀನಿ, ಅಧಿಕಾರಿಗಳು ಖುದ್ದಾಗಿ ಜಿಲ್ಲಾ ಅಧಿಕಾರಿಗಳಿರ್ಬೋದು, ತಾಲೂಕು ಅಧಿಕಾರಿಗಳಿರ್ಬೋದು, ರ್ಯಾಂಡಮ್ ಇನ್ಸ್ಪೆಕ್ಷನ್ ಮಾಡೋಕ್ಕೆ, ಅದನ್ನು ಗೌಪ್ಯವಾಗಿ. ಇಲ್ಲಿ ನೀವು ಬರ್ತೀನಿ ಅಂತ ಹೇಳಿದ್ರೆ ಎಲ್ಲ ಚೆನ್ನಾಗೇ ಇರ್ತದೆ. ಸೊ ಅದನ್ನು ನಾವು ಆಗಲೇ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಸ್ವಲ್ಪ ಇದು ಆಗ್ತದೆ. ಎಲ್ಲ ಅದು ಪ್ರಕ್ರಿಯೆಯನ್ನು ಅದನ್ನು ಪುನರ್ ಪರಿಶೀಲನೆ ಮಾಡಿಸ್ತೀವಿ. ಅದು ಸುಮ್ಮನೆ ಅಲ್ಲಿ ಅವನು ವಾರ್ಡನ್ ಸಸ್ಪೆಂಡ್ ಮಾಡೋದು, ಇನ್ನೊಬ್ರು ಯಾರು ಆಫೀಸ್ ಬಾಯ್ ಸಸ್ಪೆಂಡ್, ಆ ರೀತಿ ಆಗ್ತದೆ ಹೊರತು ಇಲ್ಲಿ ಫುಡ್ ಕಾಂಟ್ರಾಕ್ಟರ್ ಯಾರು ಸಪ್ಲೈ ಮಾಡೋದು ಇಲ್ಲ. ಅದನ್ನು ಕೂಡ ಪರಿಶೀಲನೆ ನಡೆಸಿದ್ದೀವಿ. ಅಲ್ಲಿಂದ ಇವರು ಆಹಾರನ ತೊಗೊಂಡಿದ್ದಾರೆ, ಏನು ಚೆಕ್ ಮಾಡಿದ್ದಾರೆ, ವೇರ್ ಆ್ಯಟ್ ಇಟ್ ದಟ್ ಆಲ್ಸೋ. ಇನ್ನು ಒಬ್ರಿಗೆ ಆಗಲೇ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈದವರಿಗೂ ನೋಟಿಫಿಕೇಶನ್ ಕೊಟ್ಟಿದ್ದೀವಿ, ಅಂದರೆ ಹೇಳಿದ್ದೀವಿ, ಹಿಂಗೆ ಮಾಹಿತಿ ನೀಡಿದ್ದೀವಿ, ಇಂಥವ್ರು ಕಳಪೆ ಮಾಡ್ತಾ ಇದ್ದಾರೆ ಅಂತ. ಅವ್ರು ಇಲ್ಲೂ ಮತ್ತು ಯಾದಗಿರಿನಲ್ಲಿ ಎಲ್ಲೋ ಮಾಡ್ತಾ ಇದ್ದಾರಂತೆ, ಅದನ್ನು ಹೇಳಿದ್ದೀವಿ. ಸರ್ ಕೇಳಿಸ್ತಾ ಇಲ್ಲ ಇವ್ರೆ, ಒಂದು ನಿಮಿಷ ಸರ್, ಒಂದು ನಿಮಿಷ. ಫುಡ್ ಗ್ರೈನ್ ಸಪ್ಲೈ ಇಲ್ಲ, ಅದನ್ನೇ ನಾನೇ ದೂರು ಕೊಟ್ಟಿದ್ದೀನಿ ಮುನಿಯಪ್ಪ ಸಾಹೇಬ್ರಿಗೆ, ಒಂದು ಹೆಸರು ಕೊಟ್ಟಿದ್ದೀನಿ ಅವರಿಗೆ. ಅದು ಆ್ಯಕ್ಷನ್ ಆಗುತ್ತೆ ಅಂತ ಹೇಳಿದ್ದಾರೆ ಅವರು. ಸ್ವಲ್ಪ ನೀವು ಹೇಳಿದ್ದ ನಾನು ಪುನರ್ ಪರಿಶೀಲನೆ ಮಾಡಿಸ್ತೀನಿ ಅದನ್ನು. ಎವ್ರಿಥಿಂಗ್ ಎಸ್, ಅವ್ರ ಮೇಲೂ ಪ್ರೊಕ್ಯೂರ್ಮೆಂಟ್ ಯಾರು ಮಾಡಿದ್ದಾರೆ ಮತ್ತು ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅವ್ರ ಮೇಲೂ ಆಗುತ್ತೆ. ನಾವು KD ಮಾಡೋಣ, ನಿಮ್ಗೆ ಗೊತ್ತಲ್ರಿ, ಇಲಾಖೆ ವಾರ್ ಮಾಡ್ತೀವಿ ಬಂದಾಗೆಲ್ಲ. ನೀವು ಕೂಡ್ಬೋದಲ್ಲ. ಈ KDP ಆಯ್ತು, KDPನೂ ಮಾಡೋಣ ತಗೊಳ್ಳಿ. ಈಗ ಏನಾಗ್ತದ, ಒಂದೇ ದಿನದಲ್ಲಿ ಎಲ್ಲರೂ ಮಾಡೋಕ್ಕಾಗಲ್ಲ. ಈಗ ಇಲ್ಲ, ಅದು ಅವಾಗ ಅಲವ್ ಇರಲ್ಲ, ಅದಾದ್ಮೇಲೆ KDPನಲ್ಲೂ ಅಲವ್ ಇಲ್ಲ ಆ್ಯಕ್ಚುಲಿ. ನಾನು ಡಿ ಸಿ ಅವರೇ, ನಿಮ್ಮ AD ಅವರಿಗೆ ಮಾತಾಡಿ, ಸರಿ ನಿಮ್ಮ ಸಮದ್ದು ಮತ್ತು ಇವ್ರಿಗೆ ಮಾತಾಡಿ, ಇಂಥ ರೈತರು ಯಾವುದಿದ್ದಾರೆ ಅದು ಡೇಟಾಬೇಸಲ್ಲಿ ಸಿಗ್ಬೋದು, ಅದು ನೋಡಿ, ಅದು ಚೆಕ್ ಮಾಡಿ ಇವ್ರೆ. ಒಂದು ಲಿಸ್ಟ್ ಮಾಡ್ಕೊಳ್ಳಿ ತಾಲೂಕುವಾರು, ಯಾರಿಗೆ ಅವಧಾನಿ ಅವ್ರು ಹೇಳ್ದಂಗೆ ಹಿಂದೆ ಸಿಕ್ಕಿದೆ, ನೌ ದೇ ಆರ್ ನಾಟ್ ಎಲಿಜಿಬಲ್ ಅಂತ ತೋರಿಸ್ತಾ ಇದೆ. ದಟ್ ಈಸ್ ನಾಟ್, ಶುಡ್ ನಾಟ್ ಬಿ ದ ಕಂಡೀಷನ್ ಅಲ್ಲ. ಅದು ಅದೇ ಡೇಟಾಬೇಸ್ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಅದು ಡೇಟಾಬೇಸ್ ಆಕ್ಸೆಸ್ ನಮ್ಗೆ ಇರೋದಿಲ್ಲ, ಬಟ್ ಅದನ್ನು ನಾವು ಪರಿಶೀಲನೆ ಮಾಡಿಸ್ತೀನಿ. ಬಿಲ್ ಎತ್ತಿಲ್ಲ ಇವ್ರು, ಹೆಂಗೆ ಎತ್ತಾರೆ ಇವರು? ಹೂಳು ಎತ್ತಿದ್ದಾರೆ, ಬಿಲ್ ಎತ್ತಿಲ್ಲ. ಇನ್ನೂ ನಡೀತಾ ಇದೆ ಇವ್ರೆ. ಮತ್ತು ಟರ್ಸರಿ ಟ್ರೀಟ್ಮೆಂಟ್, ಅರೇ ಸರ್, ಈಗ ನನಗೂ ಏನಾದ್ರು ಗೊತ್ತಿರ್ತಾವಲ್ಲ. ಈಗ ಅದೆಲ್ಲ ಮಾಡ್ತೀವಿ. ಈಗ ಅದಕ್ಕೆ ಮತ್ತು ಟರ್ಸರಿ ಟ್ರೀಟ್ಮೆಂಟಿಗೂ ಕೂಡ ನಾವು ದುಡ್ಡನ್ನು ಒದಗಿಸ್ಕೊಟ್ಟಿದ್ದೇವೆ ಸಪ್ರೇಟಾಗಿ 4 ಕೋಟಿ ರೂಪಾಯಿ. ಈಗ ಅಲ್ಲಂ ಪ್ರಭು ಅವರು, ನಾವು ಬೇಕಾದರೆ ಈ 27ನೇ ತಾರೀಕು ಆದಮೇಲೆ ನಾವೇ ವಿಸಿಟ್ ಮಾಡಿ ಬರ್ತೀವಿ. ಅದು ನೀವು ಬನ್ನಿ ನಮ್ಮ ಜೊತೆ, ಅವಾಗ ನೀವು ಏನೇನು ಹೇಳ್ತೀರಾ ಅದು ನೋಡೋಣ. ವಿ ವಿಲ್ ಚೆಕ್ ಇಟ್, ಡೋಂಟ್ ವರಿ, ನಾವೇ ಹೋಗಿ ಬರೋಣ ಅಂತ.